ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಲಿಂಗಮನಹಳ್ಳಿ ಗ್ರಾಮದಲ್ಲಿ 150ನೇ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘ ಉದ್ಘಾಟನೆ ಮಾಡಿದ್ರು. ನಂತರ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರು ಹೈನುಗಾರಿಕೆ ಉದ್ಯಮ ಕುಟುಂಬದ ವ್ಯಕ್ತಿಗತ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಆರ್ಥಿಕ ಭದ್ರತೆ ಒದಗಿಸುತ್ತದೆ. ಈ ನಿಟ್ಟಿನಲ್ಲಿ ರೈತರು ಉಪಕಸುಬುಗಳನ್ನು ಮಾಡುವ ಮೂಲಕ ಸ್ವಾವಲಂಬಿ ಜೀವನ ನಡೆಸಬೇಕು ಎಂದರು. ಈ ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕರಾದ ಶ್ರೀನಿವಾಸ್, ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದ ಕೆಆರ್ ವೆಂಕಟೇಶ್, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಚೇತನ್ ಕುಮಾರ್, ಉಪಾಧ್ಯಕ್ಷರಾದ ಅಬುಸಾಲೇಹಾ ಹಾಗೂ ನಿರ್ದೇಶಕರು ಕಾಂಗ್ರೆಸ್ ಮುಖಂಡ ಪಟೇಲ್ ಕೆ ದೇವರಾಜ್, ರಾಜಣ್ಣ, ಯೋಗೇಶ್, ಸಣ್ಣರಂಗಯ್ಯ, ಜಯಶಂಕರ್, ಹೇಮಂತ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ವರದಿ ಸತೀಶ್, ಶ್ರೀ ಟಿವಿ, ಗುಬ್ಬಿ. ಹಣ ವಸೂಲಿ ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಸರ್. ನಾವೇನು ಮಾಡಿದ್ದೀವಿ ಅಂತಂದರೆ ಲಾಸ್ಟ್ ಟೈಮ್ ಸರ್ಕಾರ ನಿಲ್ಲಿಸ್ಬಿಟ್ಟಿತ್ತು. ಈಗಲೂ ಕೂಡ ನಮ್ಮ ತಾಲೂಕಿನಲ್ಲಿ ಸುಮಾರು 5-6 ಕಡೆ ರೈತರ ಮೇಲೆ ಕೇಸ್ ಹಾಕಿದ್ದಾರೆ. ಈಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಯಾರ್ಯಾರು ಕಂಪ್ಲೇಂಟ್ ಮಾಡ್ತಾರೋ ಅವರೆಲ್ಲ ಈಗ ಪ್ರೈವೇಟ್ ಲ್ಯಾಂಡು ಗೋಮಾಳುಗಳನ್ನು ತೆಗಿತಕ್ಕಂಥವಕ್ಕೆ ನಾವು ಸ್ಟ್ರಿಕ್ಟಾಗಿ ಆಕ್ಷನ್ ತಗೊಳ್ತಾ ಇದ್ದೀವಿ. ಕೆರೆ ಒಳಗೆ ನಾವೇ ತೆಗಿಯೋಕೆ ಹೇಳಿದ್ದೀವಿ. PDOಗಳು ಪರ್ಮಿಷನ್ ತಗೊಂಬಿಟ್ಟು 2 ಅಡಿಗಿಂತ ಜಾಸ್ತಿ ತೆಗಿಬೇಡಿ, 2 ಅಡಿ ಆಗುವಷ್ಟು ಸಿಲ್ಟ್ ಇರುತ್ತಲ್ಲ ಅದನ್ನು ತಕ್ಕೊಳ್ಳೋಕ್ಕೆ ಯಾರೂ ತೊಂದರೆ ಮಾಡಬೇಡಿ ಅಂತ ನಾವೇ ಬಿಫೋರ್ ಲಾಸ್ಟ್ ಇಯರೇ ಒಂದು ಸರಿ ಎಲ್ಲ ಕೆರೆಗಳಲ್ಲಿ ಮಣ್ಣೆತ್ತುವಾಗ ಗಲಾಟೆ ಮಾಡೋದು. ನಾವು ಅದಕ್ಕೆ ಕೆರೆ ಹೂಳು ಎತ್ಸೋಕ್ಕಾಗಲ್ಲ ನಮ್ಮ ಕೈಲಿ. ಈಗ ಇದು ಭದ್ರಾ ಅಣೆ ಕಟ್ಟಿದ್ದು ಹೂಳು ಎತ್ತೋದ್ರ ಬದಲು ಒಂದು ಆಲ್ಟರ್ನೇಟ್ ಡ್ಯಾಮೇ ಕಟ್ಬೋದಂತೆ. ಅಷ್ಟು ಹೂಳೈತಿ, ಹೂಳು ತೆಗಿಯೋಕ್ಕಾಗಲ್ಲ. ಅದಕ್ಕೆ ನಮ್ಮ ಕೆರೆಗಳಿಗೆ ಹಿಂದೆ ರೈತರೆಲ್ಲ ಕೆರೆ ಮಣ್ಣು ಹೊಡ್ಕೊಳ್ಳೋರು, ತೋಟ ತುಡಿಗೆ ಹೊಲಕ್ಕೆ ಹೊಡ್ಕೊಳ್ಳೋರು. ಈಗ ಯಾರೂ ರೈತರು ಮುಟ್ಟಲ್ಲ ಅದನ್ನು. ಅದರಿಂದ ನಾವು ಕೆರೆಗಳಿಗೆ ಹೊಡೆಯೋರಿಗೆ PDOಗಳಿಂದ ಪರ್ಮಿಷನ್ ತಗೊಂಡು ಹೊಡ್ಕೊಳಕ್ಕೆ ಹೇಳಿದ್ದೀವಿ. ಅವು ಮಾತ್ರ ಹೊಡ್ಕೊಂತಾರೆ.